ಇನ್ನು ಧರ್ಮಸ್ಥಳ ದೂರುದಾರನ ವಿರುದ್ಧ ಆಕ್ರೋಶವೂ ಕೂಡ ಸ್ಫೋಟಗೊಂಡಿದೆ. ಧರ್ಮಸ್ಥಳದ ಹೆಸರು, ಹೆಗ್ಗಡೆಯ ಹೆಸರು ಹಾಳು ಮಾಡಲು ಷಡ್ಯಂತ್ರ ಎನ್ನುವಂಥ ಆರೋಪ. ತಕ್ಷಣವೇ ಅನಾಮಿಕ ದೂರುದಾರನನ್ನು ಬಂಧಿಸಬೇಕು. ಆಕ್ರೋಶಕ್ಕೇನು ಕಮ್ಮಿ ಇಲ್ಲ. ನೂರಾರು ಆರೋಪಗಳು ಬರುವಾಗ ಸಾವಿರಾರು ಪ್ರತ್ಯಾರೋಪಗಳು ಬರ್ತಾವೆ. ಸತ್ಯ ಹೇಳ್ತೀನಿ ಅಂತೇಳಿ ಸಾಕ್ಷಿದಾರ ಮುಂದೆ ಬರುವಾಗ ಆ ಸತ್ಯ ಹೇಳೋದಕ್ಕೆ ಬಂದಂತಹ ಅಥವಾ ಸುಳ್ಳೆ ಅನ್ಕೊಳ್ಳಿ, ಸತ್ಯನ ಸುಳ್ಳು, ಆ ಸಾಕ್ಷಿದಾರನನ್ನು ಬಂಧನ ಮಾಡಿ ಅನ್ನೋ ಆಗ್ರಹ ನಿರೀಕ್ಷಿತ. ಅದು ದೂರುದಾರನ ಆರೋಪಕ್ಕೆ ಯಾವುದೇ ಆಧಾರಗಳಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ನೂರಾರು ಹೆಣ ಹೂಳಲು ಸಾಧ್ಯ? ಹಿಂಗಂತ ಒಬ್ಬ ಆರೋಪ ಹೊತ್ಕೊಂಡು ಬಂದಿದ್ದಾನೆ. ಈ ಆರೋಪದ ಹಿಂದೆ ದೊಡ್ಡ ಷಡ್ಯಂತ್ರ ಇರಬಹುದು. ದೂರುದಾರನ ಹಿಂದೆ ಇನ್ನಷ್ಟು ಮಂದಿ ಇದ್ದಾರೆ. ಇವೆಲ್ಲವೂ ಕೂಡ ಈಗ ಆಕ್ರೋಶಿತನಾಗಿ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ. ಸಿದ್ದು ಸರ್ಕಾರ ಈ ಕೂಡಲೇ ಅವರನ್ನು ಬಂಧಿಸಬೇಕು, ಬಂಧನ ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡಿದ ಮಾಜಿ DCM KS ಈಶ್ವರಪ್ಪ ಈಗ ಅವರು ಸ್ವಲ್ಪ ವಿರಾಮದಲ್ಲಿದ್ದಾರೆ. ರಾಜಕೀಯ ಜವಾಬ್ದಾರಿಗಳಿಲ್ಲ, ಸಾಮಾಜಿಕ ಜವಾಬ್ದಾರಿಯೂ ಇಲ್ಲದೆ ಸುದೀರ್ಘ ವಿರಾಮದಲ್ಲಿರ್ತಕ್ಕಂತಹ ಈಶ್ವರಪ್ಪನವರಿಗೆ SIT ತನಿಖೆಯಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಅಂತ ಕೇಳೋದಾದರೆ ಏನೇನು ಗೊತ್ತಿರಲಿಕ್ಕಿಲ್ಲ ಆ ಮಹಾಮನುಷ್ಯನಿಗೆ. ಆದರೆ ಅವರದ್ದೊಂದು ನಿಲುವಿಗೆ ಯಾರ ವಿರೋಧತೆಯೂ ಇಲ್ಲ. ಅವರ ನಿಲುವಿಗೆ ಸರ್ವ ಸ್ವಾತಂತ್ರ್ಯ ಇದೆ. ಸೊ ಅವರ ಅಭಿಪ್ರಾಯಕ್ಕೂ ಕೂಡ ಸ್ವಾತಂತ್ರ್ಯ ಇದೆ. ದೂರುದಾರನೇ ಸುಳ್ಳ, ದೂರುದಾರನೇ ಏನು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಅನ್ನುವಂಥ ಆರೋಪ. ಆ ಆರೋಪ ನಿಜವೋ ಸುಳ್ಳು ಅನ್ನೋದು SIT ಹೇಳ್ತಾರೆ ತನಿಖೆ ನಂತರ. ದೂರುದಾರನ ಆರೋಪಕ್ಕೆ ಯಾವುದೇ ಆಧಾರಗಳಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ನೂರಾರು ಹೆಣ ಹೂಳೋದಕ್ಕೆ ಸಾಧ್ಯ? ಈ ಆರೋಪದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ದೂರುದಾರನ ಹಿಂದೆ ಇನ್ನಷ್ಟು ಮಂದಿ ಇದ್ದಾರೆ. ಸಿದ್ದು ಸರ್ಕಾರ ಈ ಕೂಡಲೇ ಅವರನ್ನು ಬಂಧಿಸಬೇಕು. 1994ರಿಂದ ನಾನು 2014ರವರೆಗೂ ಕೂಡ ಅಲ್ಲಿ ಕೆಲಸಕ್ಕಿದ್ದೆ ಅಂಥೇಳಿ ಆಜ್ಞೆ ಹೇಳ್ಕೊಂಡಿದ್ದಾನೆ. 1994ರಿಂದ 2014ರವರೆಗೆ ಎಷ್ಟು ವರ್ಷ ಆಯಿತು? ಅಟ್ಲೀಸ್ಟ್ 10 ವರ್ಷ. 10 ವರ್ಷದಲ್ಲಿ ನೂರಾರು ಹೆಣ ಹೂಳೋದಕ್ಕೆ ಸಾಧ್ಯ ಇಲ್ವಾ? ವಿಜ್ಞಾನ ಏನು ಹೇಳುತ್ತೆ? ಸಾಧ್ಯ ಇದೆ ಅಂತಾನೆ ಹೇಳೋದು. 10 ವರ್ಷ, ಅದು ಒಂದು ದಶಕದಲ್ಲಿ ನೂರಾರು ಹೆಣ ಉಳೋದಕ್ಕೆ ಸಾಧ್ಯ ಇಲ್ವೇನ್ರಿ? ಆತನ ಕೆಲಸನೇ ಅದು ಅಂತ ಆತನೇ ಹೇಳ್ಕೊಂಡಿದ್ದ. ನಾನು ಬರುತ್ತಾ ಅದರಲ್ಲಿ ಪ್ರೊಫೆಷ್ನಲಿಸ್ಟ್ ಆದೆ, ಉಳೋದಕ್ಕೆ ಶುರು ಮಾಡಿದೆ, ಆ್ಯಕ್ಟಿವ್ ಆದೆ. ಸೊ ಹಂಗೆ ಆ್ಯಕ್ಟಿವ್ ಇದ್ದವನಿಗೆ 100 ಹೆಣ ಏನು 1000 ಹೆಣ ಉಳ್ತಾನವನು ರಾತ್ರಿ. ಅದಕ್ಕೆ ಅವನ ಪುಣ್ಯಾತ್ಮ ಒಬ್ಬ ಆತನಿಗೆ ಸರಿಯಾದ ಹೆಸರೇ ಇಟ್ಟುಬಿಟ್ಟ. ನೋಡೋದಕ್ಕೂ ಒಳ್ಳೆ ಹಲ್ಗೆ ಇದ್ದಂಗಿದ್ದಾನೆ. 2 ಭುಜದಲ್ಲೂ ಹೊತ್ಕೊಂಡು ಹೋಗಿ ಹೂಳ್ತಾ ಇದ್ದೆ ಅನ್ನೋದೊಂದು ಹೇಳೋದು ಬಾಕಿ ಇತ್ತು. ಉಳಿದಿದ್ದೆಲ್ಲ ಹೇಳಿದ್ದ ಆತ, ನಾನೇ ಹೊತ್ಕೊಂಡು ಹೋಗಿ ಹೂಳ್ತಾ ಇದ್ದೆ ಅಂತ. ಇದು ಈಶ್ವರಪ್ಪರ ಆರೋಪ. ಸರ್ಕಾರಕ್ಕೆ ಒತ್ತಾಯ ಮಾಡಿದ ಮಾಜಿ DCM KS ಈಶ್ವರಪ್ಪರ ಈ ಒಂದು ಆರೋಪಕ್ಕೆ ಮತ್ತೆ ಆಕ್ರೋಶ ಭುಗಿಲೆದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈಶ್ವರಪ್ಪರ ವಿರುದ್ಧ ಮತ್ತು ಪರ ವಿರೋಧ ಚರ್ಚೆಗಳು ಕೂಡ ಶುರು ಆಗೋದಕ್ಕೆ ತೊಡಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.